ಎಲ್ರಿಗೂ ನಮಸ್ತೆ. ನಾನೊಂದು 7 ಮೂವಿ ಅಪ್ಡೇಟ್ನ ಶಾರ್ಟಾಗಿ ಲಿಸ್ಟ್ ಮಾಡಿದ್ದೀನಿ. ಅವನ್ನ ಸಿಂಪಲಾಗಿ ನೋಡ್ಕೊಂಬರೋಣ ಬನ್ನಿ. ಇನ್ನು ಫಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ಭೈರತಿ ರಣಗಲ್ಲು. ಇದರಲ್ಲಿ ನಮ್ಮ ಶಿವಣ್ಣ ಅವರು ಭೈರತಿ ರಣಗಲ್ಲ ಕಾಣಿಸ್ಕೊತಾ ಇದ್ದಾರೆ. ಈ ಮೂವಿ ಮಫ್ತಿ ಮೂವಿಯ ಪ್ರೀಕ್ವೆಲ್ ಆಗಿರುತ್ತೆ. ಈ ಮೂವಿನಲ್ಲಿ ಬರೋ ಡೈಲಾಗು, ನಾನು ತಾಳ್ಮೆ ಕಳ್ಕೊಂಡಾಗಲೆಲ್ಲ ತುಂಬ ಜನ ತಲೆ ಕಳ್ಕೊಂಡಿದ್ದಾರೆ. ಈ ಡೈಲಾಗ್ ಕೇಳ್ತಾ ಇದ್ರೆ ಶಿವಣ್ಣ ಅವರ ಐಕ್ಯಾನಿಕ್ ರೋಲ್ಗಳಾದಂಥ ಸತ್ಯ ಮತ್ತು ಮಾದೇಶ್ ಆದಮೇಲೆ ಒಬ್ಬ ಹೊಸ ಗ್ಯಾಂಗ್ಸ್ಟರ್ ಹುಡ್ಕೊತಾ ಇದ್ದಾನೆ ಅನ್ನೋ ವೈಬ್ಸು ಎಲ್ಲರಿಗೂ ಕಾಣಿಸ್ಕೊತಾ ಇರೋದಂತೂ ನಿಜ. ವೆಯ್ಟ್ ಮಾಡಿ, ಆಗಸ್ಟ್ 15ಕ್ಕೆ ಈ ಮೂವಿ ಬರ್ತಾ ಇದೆ. ಶಿವಣ್ಣ ಮತ್ತು ಭೈರತಿ ರಣಗಲ್ಲು ಮೂವಿ ಟೀಮ್ಗೆ ಆಲ್ ದಿ ಬೆಸ್ಟ್. ಇನ್ನು ಸೆಕೆಂಡ್ ಅಪ್ಡೇಟ್ ನೋಡೋಕೆ ಬಂದರೆ, ರಾಖಿಗೂ ಮತ್ತು ಯಶ್ಗೂ ಟ್ರೀಟಿ ಆಗಿಬಿಟ್ಟು ಈಗ ರಾಖಿ ಬಾಯ್ ರೆಸ್ಟ್ ಮೂಡಲ್ಲಿದ್ದಾರೆ. ಅಂದರೆ ಯಶ್ ಅವರು ಟಾಕ್ಸಿಕ್ ಮೂವಿಗೆ ಹೊಸ ಹೇರ್ ಸ್ಟೈಲ್ ಮಾಡಿಸಿದ್ದಾರೆ. ಹೊಸ ಲುಕ್ ಹೆಂಗಿದೆ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ಮತ್ತು ಟಾಕ್ಸಿಕ್ ಮೂವಿ 2025ಕ್ಕೆ ರೆಡಿ ಆಗ್ತಾ ಇದೆ, ಪಕ್ಕ ಬಂದೇ ಬರುತ್ತೆ. ಇನ್ನು ಮೂರನೇ ಅಪ್ಡೇಟ್ನ ನೋಡ್ತಾ ಬಂದರೆ, ದಿ ಮ್ಯಾಕ್ಸ್ ಕಿಚ್ಚ ಸುದೀಪ್ ಅವರ ಅಪ್ಕಮಿಂಗ್ ಮೂವಿ. ತುಂಬ ಎಕ್ಸ್ಪೆಕ್ಟೇಷನ್ಸ್ ಈ ಮೂವಿ ಮೇಲಿದ್ದಾವೆ. ಈ ಮೂವಿ ಶೂಟಿಂಗ್ ಕೂಡ ಕಂಪ್ಲೀಟ್ ಆಗಿದೆ. ಇನ್ನು ರಿಲೀಸ್ ಡೇಟ್ನು ಕೂಡ ತುಂಬ ಶೀಘ್ರದಲ್ಲೇ ಅನೌನ್ಸ್ ಮಾಡ್ತಾರೆ. ಕಿಚ್ಚ ಫ್ಯಾನ್ಸ್ ಪಟಾಕಿ ಹೊಡೆಯೋದಕ್ಕೆ ರೆಡಿಯಾಗಿರಿ. ಇನ್ನು 4ನೇ ಅಪ್ಡೇಟು ಇಂಡಿಯನ್ 2. ಇದರಲ್ಲಿ ಕಮಲ್ ಹಾಸನ್ ಅವರು ಹೀರೋ ಆಗಿ ಆ್ಯಕ್ಟ್ ಮಾಡಿದ್ದಾರೆ. ಮತ್ತು ಇಂಡಿಯನ್ ಮೂವಿಯ ಸೀಕ್ವೆಲ್ ಇದು. ಈ ಮೂವಿಗೆ ಎಲ್ಲ ಕಡೆಯಿಂದ ಮಿಕ್ಸ್ಡ್ ರೆಸ್ಪಾನ್ಸ್ ಬಂದಿದೆ. ಮೂವಿ ಹಿಟ್ ಆಗುತ್ತೋ ಫ್ಲಾಪ್ ಆಗುತ್ತೋ ಅನ್ನೋದು ನೋಡಬೇಕು. ನಾನು ಕೂಡ ಮೂವಿ ನೋಡಿ ರಿವ್ಯೂ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇನ್ನು ಪ್ರಭಾಸ್ ಅವರು ಆ್ಯಕ್ಟ್ ಮಾಡಿರೋ ಕಲ್ಕಿ 1000 ಕೋಟಿನ ಕಲೆಕ್ಟ್ ಮಾಡಿದೆ. ಈ ಹಿಂದೆ ಭಾರತದ 6 ಸಿನಿಮಾಗಳು 1000 ಕೋಟಿನ ಗಳಿಸಿದ್ವು. ಆ ಲಿಸ್ಟ್ನ ನೋಡ್ತಾ ಬಂದರೆ ದಂಗಲ್ಲು, ಬಾಹುಬಲಿ 2, KGF 2, RRR, ಪಠಾನ್, ಜವಾನ್, ಈಗ ಕಲ್ಕಿ ಕೂಡ ಈ ಲಿಸ್ಟಲ್ಲಿ ಸೇರಿಕೊಂಡಿದೆ. ಮೂವಿ ನೋಡಿಲ್ಲ ಅಂದರೆ ನೋಡಿ, ತುಂಬ ಚೆನ್ನಾಗಿದೆ. ಮೈಥಾಲಜಿ ಮತ್ತು ಸೈಫೈ ಎಲಿಮೆಂಟ್ಸು ತುಂಬ ಚೆನ್ನಾಗಿದೆ. ಇನ್ನು 6ನೇ ಅಪ್ಡೇಟ್ ಬಂದರೆ, ಭೀಮಾ ದುನಿಯಾ ವಿಜಯ್ ಅವರ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವಿ. ಈ ಮೂವಿ ಆಲ್ಮೋಸ್ಟ್ ರೆಡಿ ಆಗಿದೆ. ಮತ್ತು ಇದರ ಟೀಸರು ಮತ್ತು 2 ಸಾಂಗ್ ಕೂಡ ಬಂದಿದ್ದಾವೆ. ಸಾಂಗ್ಸ್ ತುಂಬ ಚೆನ್ನಾಗಿ ಹಿಟ್ಟಾಗಿದ್ದಾವೆ. ಇನ್ನೊಂದು 2 ಮಂತಲ್ಲಿ ಈ ಮೂವಿ ಬರೋ ಚಾನ್ಸಸ್ ಇದೆ, ನೋಡೋಣ. ಇನ್ನು 7ನೇ ಅಪ್ಡೇಟ್ ಬಂದ್ಬಿಟ್ಟು, ಇಡೀ ಇಂಡಿಯಾದಲ್ಲೇ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಪ್ಯಾನ್ ಇಂಡಿಯಾ ಮೂವಿ ಮಾರ್ಟಿನ್ ಇದೇ ಸೆಪ್ಟೆಂಬರ್ 28ಕ್ಕೆ ಬರ್ತಾ ಇದೆ. ಟೀಸರ್ಗೆ ನ್ಯಾಷನಲ್ ವೈಡು ಒಳ್ಳೆ ರೆಸ್ಪಾನ್ಸ್ ಬಂದಿತ್ತು. ಈಗ ಮೂವಿ ನೋಡಬೇಕು. ನಮ್ಮ ಸ್ಯಾಂಡಲ್ವುಡ್ನ ನ್ಯಾಷನಲ್ ವೈಡು ಕಂಬ್ಯಾಕ್ ಆಗೋದಕ್ಕೆ ಕಾರಣ ಆಗುತ್ತಾ ಇಲ್ಲ ಈ ಮೂವಿ ಅನ್ನೋದು. ಇಷ್ಟಾಗಿತ್ತು ಇವತ್ತಿನ ಅಪ್ಡೇಟ್ಗಳು. ಇನ್ನೂ ತುಂಬ ಅಪ್ಡೇಟ್ಗಳಿದ್ದಾವೆ, ಬರೋ ದಿನಗಳೆಲ್ಲ ಅವನ್ನ ಕಲೆಕ್ಟ್ ಮಾಡೋದು. ಇಷ್ಟಾಗಿತ್ತು ಇವತ್ತಿನ ಅಪ್ಡೇಟು. ಇನ್ನೂ ತುಂಬ ಅಪ್ಡೇಟ್ಗಳಿದ್ದಾವೆ, ಅವನ್ನ ಮುಂದೆ ಯಾವಾಗಾದರೂ ಕವರ್ ಮಾಡೋಣ. ಮತ್ತೆ ಸಿಗೋಣ ಬಾಯ್. ಸಾರಿ ಅದಕ್ಕೂ ಮುಂಚೆ ನಮ್ಮ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿರೋ ಸ್ವಲ್ಪ ಲೈಕ್ ಹಾಕೊಡ್ರಲ್ಲ. ಲೈಕ್ ಹಾಕೋದಾಗ್ತೀರ, ಹಂಗೆ ಒಂದು ಕಮೆಂಟು ಹಾಕಿ ಸಬ್ಸ್ಕ್ರೈಬ್ ಕೂಡ ಮಾಡ್ಬೋದು. ಮತ್ತೆ ಸಿಗೋಣ. ಒನ್ಸ್ ಅಗೇನ್ ಬಾಯ್.